ನೋಡಿ, ಈಗ ಬಿ ಆರ್ ಪಾಟೀಲ್ ಸಾಹೇಬರು ಭಾಳ ಹಿರಿಯರಿದ್ದಾರೆ. ರಾಜು ಕಾಗೆ ಅವರು ಸಹ ಬೆಳಗಾಂ ಭಾಗದಲ್ಲಿ ಅವರು ಹಿರಿಯ ಶಾಸಕರಾಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಈ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡಿತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಭಾವಿಸಿದ್ದೀನಿ. ಈಗ ಬಿ ಆರ್ ಪಾಟೀಲ್ ಅವರಿಗೆ ಖುದ್ದು ಬಂದು ಭೇಟಿ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಈಗ ಯಾವ ರೀತಿ ಅವರಿಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದು ನಮಗೆ ಯಾವುದೇ ಮಾಹಿತಿ ಇಲ್ಲ. ಏನು ಮಾಧ್ಯಮಗಳಲ್ಲಿ ಬಂದಿದೆ ಅದನ್ನು ಮಾತ್ರ ನಾವು ಗಮನಿಸಿದ್ದೇವೆ. ಆದರೆ ಅಲ್ಲಿ ಆ ಒಂದು ಸಂಭಾಷಣೆ ಏನಿದೆ ಆ ವಿಚಾರದಲ್ಲಿ ನೋಡಿದಾಗ ಯಾರೋ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರು ಹೇಳಿದ್ದಾರೆ, ಆ ರೀತಿ ತಪ್ಪಾಗಿದ್ದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇನ್ನು ಮತ್ತೆ ಈಗ ಬೇರೆ ವಿಚಾರ ಹೇಳಿರ್ತಕ್ಕಂಥದ್ದು ನನ್ನ ಗಮನದಲ್ಲಿಲ್ಲ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನು ಕರೆಸಿ ಏನು ಅದು ಸಮಸ್ಯೆ ಏನಾಗಿದೆ ಅಂಥೇಳಿ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಬಗೆಹರಿಸ್ತಾರೆ. ನಿಮ್ಮ ಕ್ಷೇತ್ರದಲ್ಲಿ ಆಗಿದೆ ಅಂತ ಬಿ ಆರ್ ಪಾಟೀಲ್ ಏನು ಹೇಳಿದಾರಲ್ಲ, ಈಗ ಬಹುತೇಕ ಕಡೆಗಳಲ್ಲಿ ಆಗಿದೆ ಅಂತ. ನೋಡಿ, ನನ್ನ ಕ್ಷೇತ್ರದಲ್ಲಿ ಆ ರೀತಿ ಯಾವುದೂ ಆಗಿಲ್ಲ. ಈಗ ಯಾಕೆಂದರೆ ನೇರವಾಗಿ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಗಮನ ನಾವೇ ನೇರವಾಗಿ ಕೊಡೋದ್ರಿಂದ ಆ ರೀತಿ ಬೇರೆಯವರು ಅದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದಕ್ಕೆ ಮತ್ತೊಂದಕ್ಕೆ ಅವಕಾಶ ಇಲ್ಲ. ಈಗ ಪಂಚಾಯತಿ ಅಧ್ಯಕ್ಷರು ಹೋಗಿ ಅಲ್ಲಿ ದುಡ್ಡು ಇಲ್ಲ ನೋಡಿ, ಈಗ ನೋಡಿ ಒಂದು ಹೇಳ್ತೀನಿ ಕೇಳಿ. ವಸತಿ ಇಲಾಖೆದು ಇಷ್ಟೇ. ಈಗ ಸರ್ಕಾರ ಬಂದ ಕೂಡಲೇ ನಾವು 1000 ಮನೆ ಹೆಚ್ಚುವರಿಯಾಗಿ ತೊಗೊಂಡಿದ್ವಿ. ಆದರೆ ಮನೆ ಹಂಚ್ತಕ್ಕಂಥ ಅಧಿಕಾರ ನಮಗೆ ಶಾಸಕರಿಗೆ ಬರೋದಿಲ್ಲ. ನಾವೇನಿದ್ರು ಇಂಥ ಪಂಚಾಯತಿಗೆ ಇಷ್ಟು ಮನೆ ಅಂತಕ್ಕಂಥದ್ದನ್ನು ಸೂಚಿಸ್ಬೋದು. ಅಷ್ಟು ಬಿಟ್ಟರೆ ಅಲ್ಲಿ ಮನೆ ಹಂಚ್ತಕ್ಕಂಥ ಜವಾಬ್ದಾರಿ ಯಾರೇ ಶಾಸಕರಿಗೆ ಬರೋದಿಲ್ಲ. ಅಲ್ಲ, ಈಗ ನೋಡಿ, ಅಲ್ಲಲ್ಲ, ಅವರು ಆರೋಪ ಮಾಡಿರ್ಬೋದು. ಅದನ್ನು ಅವರು ಇಲಾಖೆಯವರು ಅಲ್ಗೆಳೆದಿದ್ದಾರೆ. ಆ ರೀತಿ ಆಗಿಲ್ಲ ಅಂತಕ್ಕಂಥದ್ದನ್ನು ಅಲ್ಗೆಳೆದಿದ್ದಾರೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಎಲ್ಲಿ ಯಾವ ರೀತಿ ಇದಕ್ಕೆ ಗೊಂದಲಕ್ಕೆ ಅವಕಾಶ ಆಗಿದೆ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನೋಡೋಣ ಈಗ, ಯಾಕೆಂದರೆ ಈಗ ಯಾರು ಮಾತಾಡ್ತಾರೆ ಬಿಡ್ತಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ನಮ್ಮ ಗಮನಕ್ಕೆ ಈ ರೀತಿ ಯಾವುದೂ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಗುಲ್ಬರ್ಗ ಯೂನಿವರ್ಸಿಟಿ ಸಂಬಂಧಪಟ್ಟಂತೆ ಸರ್ B.Ed ಎಕ್ಸಾಮ್ ಸ್ಕ್ಯಾಮ್ ಬಗ್ಗೆ CID ಕೊಡಿ ಅಂತೇಳಿ ಯೂನಿವರ್ಸಿಟಿಯಿಂದ ಲೆಟರ್ ಬಂದಿದೆ ಅಂತ. ಈಗ ನೋಡಿ, ಈಗ ಪರೀಕ್ಷೆಗಳ ವಿಚಾರದಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಮೊನ್ನೆ ಕೂಡ ಕೆಲವು ಸಮಸ್ಯೆಗಳಾಗಿದ್ದಾವೆ. ಈಗ ರಾಯಚೂರಿಗೆ ಹೋಗಿದ್ದೆ. ರಾಯಚೂರಲ್ಲೂ ಈ ರೀತಿ ಏನಾಗಿದೆ, ನಮಗೆ ಈ ವಿಶ್ವವಿದ್ಯಾಲಯಗಳಲ್ಲಿ ಯಾಕೆ ಈ ರೀತಿ, ಯಾಕಂದರೆ ಸ್ವಾಯತ್ತತೆ ಇದೆ. ಪ್ರತಿ ದಿವಸ ನಾವು ಅದನ್ನು ಪ್ರತಿಯೊಂದು ಹಂತದಲ್ಲೂ ಸರ್ಕಾರ ಹಸ್ತಕ್ಷೇಪ ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ಇಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಅವರ ಜವಾಬ್ದಾರಿಯನ್ನು ಅರ್ಥಕೊಂಡು ಕೆಲಸ ಮಾಡಬೇಕಾಗತ್ತೆ. ಪ್ರತಿಯೊಂದು ವಿಚಾರಕ್ಕೂ ನನಗೆ ಹೆಚ್ಚು ಸಮಸ್ಯೆ ಬರ್ತಾ ಇರ್ತಕ್ಕಂಥದ್ದು ಗುಲ್ಬರ್ಗ ವಿಶ್ವವಿದ್ಯಾಲಯ, ರಾಯಚೂರು ವಿಶ್ವವಿದ್ಯಾಲಯ, ಕುವೆಂಪು ವಿಶ್ವವಿದ್ಯಾಲಯ ಭಾಳಷ್ಟು ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತಾ ಇದ್ದಾರೆ. ನಾವು ನಿರಂತರವಾಗಿ ಅದ್ರ ಬಗ್ಗೆ ವರದಿಗಳನ್ನು ತರಿಸ್ಕೊಂಡು ಮೊನ್ನೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ಮಾರ್ಕ್ಸ್ ಕಾರ್ಡನ್ನು ನಾವು ನ್ಯಾಡಲ್ಲಿ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥದ್ದು. ಅದಕ್ಕೆ ಮಾರ್ಕ್ಸ್ ಕಾರ್ಡು ಅದು ಮಾರ್ಕ್ಸ್ ಕಾರ್ಡನ್ನು ಖರೀದಿ ಮಾಡಲಿಕ್ಕೆ ಅದಕ್ಕೊಂದು ಟೆಂಡರ್ ಕರೆಯುವಂಥದ್ದು ನಮ್ಮ ಉನ್ನತ ಶಿಕ್ಷಣ ಪರಿಷತ್ನ ಉಪಾಧ್ಯಕ್ಷನ ಕರೆಸಿ ಅದ್ರ ಬಗ್ಗೆ ಎಲ್ಲ ವರದಿ ತೊಗೊಂಡಿದ್ದೀವಿ. ಅದ್ರ ಬಗ್ಗೆ ತನಿಖೆ ಆಗಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥದ್ದಕ್ಕೆ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಈ ರೀತಿ ಒಂದಲ್ಲ ಒಂದು ಸಮಸ್ಯೆ ಉದ್ಭವ ಆಗ್ತಾಯಿದೆ. ಸರ್ಕಾರ ಅದನ್ನು ನಾವು ನಿರಂತರವಾಗಿ ಸಮಸ್ಯೆ ನಮ್ಮ ಗಮನಕ್ಕೆ ಬಂದ ಕೂಡಲೇ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು, ಅದಕ್ಕೆ ಸರಿಪಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ನೋಡಿ, ಅದನ್ನು CIDಗೆ ಶಿಫಾರಸು ನೇರವಾಗಿ ನಾವು ಮಾಡಲಿಕ್ಕೆ ಬರೋದಿಲ್ಲ. ನಾವು ಒಂದು ಪ್ರಾಥಮಿಕ ವರದಿಯನ್ನು ಪಡ್ಕೊಂಡು ನಾವು ರಾಜ್ಯಪಾಲರಿಗೆ ಶಿಫಾರಸು ಮಾಡಬೇಕಾಗುತ್ತೆ. ರಾಜ್ಯಪಾಲರು ಅದನ್ನು ಕ್ರಮ ತಗೋಬೇಕಾಗುತ್ತೆ. ನೇರವಾಗಿ ಸರ್ಕಾರ CID ಕೊಡುವಂಥದ್ದು ಉದ್ಭವ ಆಗಿದೆ. ಈಗ ಅದನ್ನೇ ನಾವೀಗ ಪ್ರಾಥಮಿಕ ವರದಿ ತಗೊಂಡು ಪ್ರೈಮಾ ಫೇಶಿಯಾ ಎಸ್ಟಾಬ್ಲಿಷ್ ಆದ್ಮೇಲೆ ಕೊಡ್ತೀವಿ. ಅಲ್ಲ, ಈಗ ನಿಮ್ಮ ಅಪೋಸಿಷನ್ ಅವರು ರಾಜೀನಾಮೆ ಕೇಳೋದು ಸಹಜ. ಈಗ ನಿಮ್ಮ ಶಾಸಕರೇ ಈಗ ಸಚಿವ ರಾಜೀನಾಮೆ ಗೋಪಾಲ್ ಕೃಷ್ಣ ಅವರು ಜಮೀರ್ ಅಹಮದ್ ರಾಜೀನಾಮೆ. ಈಗ ನೋಡಿ, ನಾನು ಬೆಳಗ್ಗೆ ರಾಯಚೂರಿಗೆ ಹೊರಟಿದ್ದವನು. ಈಗ ನೇರವಾಗಿ ಖರ್ಗೆ ಸಾಹೇಬ್ರ ಜೊತೆಯಲ್ಲಿ ನಾನು ಇಲ್ಲ, ನಿನ್ನೆ ಮೊನ್ನೆ ಏನಾಗಿ ನನಗೇನು ಮಾಹಿತಿ ಇಲ್ಲ. ಇವರು ಗೋಪಾಲ್ ಕೃಷ್ಣ ಅವರು ಹೇಳಿರುವಂಥದ್ದು ಮಾಹಿತಿ ಇಲ್ಲ. ಆ ರೀತಿ ಯಾಕೆ ಹೇಳಿದ್ದಾರೆ ಅಂತಕ್ಕಂಥದ್ದು ಇದು ಎಲ್ಲ ಹಿರಿಯರು ಮಾತಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಮಾತಾಡ್ತಾರೆ. ಅಲ್ಲ, ಈಗ ನಾನು ಈಗ ಒಂದು ಕಡೆ ಸರ್ಕಾರ, ಮತ್ತೊಂದು ಕಡೆ ಪಕ್ಷ, ಇವೆರಡೂ ಒಟ್ಟಿಗೆ ಹಿರಿಯರಿದ್ದಾರೆ. ಅವರು ಇದನ್ನು ಕರೆಸಿ, ಯಾಕಂದರೆ ಎಲ್ಲರೂ ಶಾಸಕರಿದ್ದಾರೆ, ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ಅವರು ಕರೆಸಿ ಮಾತಾಡ್ತಾರೆ. ಅಪೋಸಿಷನ್ ನೋಡಿ, ಒಂದು ನೀವು ಸಂತೋಷ ಪಡಬೇಕಾಗಿರ್ತಕ್ಕಂಥದ್ದು, ಹಿಂದೆ ಏನು BJPಯವರು 4 ವರ್ಷ ಸರ್ಕಾರ ಇತ್ತಲ್ಲ, ಅವರ ಅಲ್ಲೇ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾಯಿದ್ರು. ಆದರೆ ಅದಕ್ಕೆ ಬೆಲೆ ಕೊಡ್ತಾ ಇರಲಿಲ್ಲ.